ಅದರಲ್ಲೂ ನೀನು ಈ ಮನೆಯವ್ರ ಜೊತೆಯಲ್ಲಿ ಚೆನ್ನಾಗಿದ್ರೆ ನನಗೆಷ್ಟು ಖುಷಿ ಆಗುತ್ತೆ ಗೊತ್ತಾ. ನಾನು ನಿನಗೋಸ್ಕರ ಏನು ಬೇಕಾದರೂ ಮಾಡ್ತೀನಿ ಅಭಿ. ಎಷ್ಟೇ ಕಷ್ಟ ಬಂದರೂ ಸಹಿಸ್ಕೋತೀನಿ, ಎಷ್ಟೇ ಅವಮಾನ ಆದರೂ ಸಹಿಸ್ಕೋತೀನಿ. ಅಂಥದ್ರಲ್ಲಿ ಹಳದಿನೆಲ್ಲ ನೆನ್ಪಿಟ್ಕೊಂಡು ಜಿದ್ದು ಸಾಧಿಸ್ತೀನಿ ಹೇಳು. ಆ ರೀತಿ ಜಿದ್ದು ಸಾಧಿಸೋದ್ರಿಂದ ನಂಗೆ ಏನು ಸಿಗುತ್ತೆ ಅಭಿ? ಈ ದ್ವೇಷ, ಕೋಪ, ಮನಸ್ತಾಪ ಅನ್ನೋದು ನಮ್ಮ ನೆಮ್ಮದಿನ ಹಾಳು ಮಾಡುತ್ತೆ ಅಭಿ. ನನಗೆ ಆಗಿರೋದಕ್ಕೆ ಇಷ್ಟ ಇಲ್ಲ. ನಾವಿಬ್ಬರು ಖುಷಿಯಾಗಿರಬೇಕು, ನೆಮ್ಮದಿಯಾಗಿರಬೇಕು, ಈ ಮನೆಯವನ್ನೆಲ್ಲ ಖುಷಿಯಾಗಿ ಇಟ್ಕೋಬೇಕು. ನಾನು ಏನೇನೆಲ್ಲ ಕನ್ಸು ಕಳ್ಕೊಂಡಿದ್ದೀನಿ ಗೊತ್ತಾ. ಅಂಥದ್ರಲ್ಲಿ ನೀನು ಈ ಥರ ಎಲ್ಲ ಮಾತಾಡಿದ್ರೆ ಹರ್ಟ್ ಆಗಲ್ವಾ? ನನ್ನ ನೀನೇ ಅರ್ಥ ಮಾಡ್ಕೊಳ್ಳಿಲ್ಲ ಅಂದರೆ ಇನ್ಯಾರು ಅರ್ಥ ಮಾಡ್ಕೊತಾರೆ ಅಭಿ? ಪ್ಲೀಸ್ ಅಭಿ, ಮತ್ತು ಯಾವತ್ತೂ ನನ್ನ ಬಗ್ಗೆ ಈ ಥರ ಅನ್ಕೋಬೇಡ. ನಾನು ಈ ಮನೆಯವ್ರನ್ನ ತುಂಬ ಪ್ರೀತಿ ಮಾಡ್ತೀನಿ ಅಭಿ. ಅದಕ್ಕಿಂತ ಹೆಚ್ಚಾಗಿ ನಾನು ನಿನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತೀನಿ. ಏನು ಯಾರಿಗೂ ಹೇಳ್ಬಾರ್ದು ಅಂತ ಮಾತಾಡ್ಕೋತಿದ್ದೀರಾ? ಸ್ವಲ್ಪ ಕರುಣೆ ತೋರಿಸಿ, ನನ್ಗಾದ್ರೂ ಹೇಳ್ಬೋದಲ್ವಾ? ಅಂಥದ್ದೇನಿಲ್ಲ ಪೂರ್ಣಿ. ನಿಧಿ ಮದುವೆ ಹತ್ರ ಬಂತಲ್ಲ, ಅದಕ್ಕೆ ನಾವಿಬ್ಬರು ಸೇರಿ ಒಂದು ಸರ್ಪ್ರೈಸ್ ಗಿಫ್ಟ್ ಕೊಡೋಣ ಅಂತ ಅನ್ಕೋತಾ ಇದ್ವಿ. ಅದನ್ನೇ ನಾನು ಯಾರಿಗೂ ಹೇಳೋದು ಬೇಡ ಅಂತ ಹೇಳ್ತಾ ಇದ್ದೆ ಅಷ್ಟೇ. ಇಲ್ಲ ಮಾವ, ನೀವು ಸುಳ್ಳು ಹೇಳ್ತಿದ್ದೀರಾ ಅಂತ ಅನಿಸ್ತಿದೆ. ನಾನು ತುಂಬ ದಿನದಿಂದ ಅಮ್ಮನ ಗಮನಿಸ್ತಿದ್ದೀನಿ. ತುಂಬ ಸುಸ್ತಾಗಿರೋ ಥರ ಇರ್ತಾರೆ, ಬೇಜಾರಲ್ಲಿರ್ತಾರೆ. ದಯವಿಟ್ಟು ನಿಜ ಹೇಳಿ, ಏನಾಯಿತು? ಅಂಥದ್ದೇನಿಲ್ಲ ಪೂರ್ಣಿ, ನನಗೆ ಸ್ವಲ್ಪ ಹುಷಾರಿಲ್ಲ ಅಲ್ವಾ, ನಿಶಕ್ತಿ ಅಂತ ಡಾಕ್ಟರ್ ಹೇಳಿದ್ದಾರೆ. ಅದಕ್ಕೆ ಸ್ವಲ್ಪ ಹಾಗಿರ್ತೀನಿ ಅಷ್ಟೇ. ಅದು ಬಿಟ್ಟು ನಿನ್ನ ಹತ್ರ ಮುಚ್ಚಿಡೋ ಅಂಥದ್ದೇನೂ ಇಲ್ಲ. ನೀನು ಇದ್ಯಾವ್ದ್ರ ಬಗ್ಗೆನೂ ತಲೆ ಕೆಡಿಸ್ಕೋಬೇಡ. ಕೆಲವೊಂದು ಸರಿ ಹಾಗೆ ನಿಜ ಹೇಳಿದ್ರು ಸುಳ್ಳು ಅನ್ಸೋದು ಸಹಜ. ನಿಧಿ ಮದುವೆಗೆ ಏನು ಸರ್ಪ್ರೈಸ್ ಗಿಫ್ಟ್ ಕೊಡಬೇಕು ಅಂತ ಡಿಸೈಡ್ ಮಾಡಿದ ತಕ್ಷಣ ನಾವೇ ನಿನಗೆ ಹೇಳ್ತೀವಿ. ಸರಿ ಸರಿ ತಗೊಳ್ಳಿ, ಇದನ್ನ ಇಟ್ಕೊಳ್ಳಿ. ಏನೋ ದುಡ್ಡ? ಓಹ್, ನನಗೆ ದುಡ್ಡು ಕೊಡೋಷ್ಟು ದೊಡ್ಡವನಾಗ್ಬಿಟ್ಟಿಯ ನೀನು? ನನ್ನ ಹತ್ರ ದುಡ್ಡಿದೆ, ನೀ ಏನು ಕೊಡಬೇಕಾಗಿ. ನಿಮ್ಮ ಹತ್ರ ಇದೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಬಟ್ ಇದು ನನ್ನ ಸಮಾಧಾನಕ್ಕೆ ನೀವು ತಗೊಳ್ಳೇಬೇಕು. ಬೇಡ ಅಂತ ಹೇಳೋದ್ನಲ್ಲೋ. ಅಯ್ಯ ಅವ್ರು ಬೇಡ ಅಂದ್ರು ನೀನ್ ಯಾಕಪ್ಪ ಇಷ್ಟೊಂದು ಬಲವಂತ ಮಾಡ್ತಾ ಇದೀಯಾ? ನಿಮ್ಮಿಬ್ಬರಿಗೂ ದುಡ್ಡು ಜಾಸ್ತಿ ಆಗಿದ್ರೆ ನಮ್ಮಂತವ್ರಿಗೆ ದುಡ್ಡು ದಾನ ಮಾಡಿ. ತೀರ್ಥಯಾತ್ರೆಗೆ ಹೋಗೋದಕ್ಕೆ ಮುಂಚೆ ನಮ್ಮಂತ ಕಡು ಬಡವರಿಗೆ ದಾನ ಮಾಡಿದ್ರೆ ಪುಣ್ಯ ಜಾಸ್ತಿ ಬರುತ್ತಂತೆ. ಸುಮ್ಮನೆ ತಮಾಷೆಗೆ ಹೇಳ್ದೆ ಅಷ್ಟೇ. ದತ್ತವ್ರೆ, ತೀರ್ಥಯಾತ್ರೆಗೆ ಹೋಗ್ಬೇಕಾದ್ರೆ ಯಾರು ಏನೇ ಕೊಟ್ರು ತಗೋಬೇಕಂತೆ. ಮೊಮ್ಮಗ ಅಷ್ಟು ಪ್ರೀತಿಯಿಂದ ಕೊಡ್ತಾ ಇದ್ದಾನೆ, ತಗೊಳ್ಳಿ. ಕೊಡಪ್ಪ, ಕೊಡು. ಕೊಡ್ದು ನಿನ್ನ ಹೆಸರಲ್ಲಿ ದೇವರಿಗೆ ಸೇವೆ ಮಾಡಿಸ್ತೀನಿ. ನನ್ನ ಹೆಸರಲ್ಲಿ ಬೇಡ ತಾತ, ಅಮ್ಮನ ಹೆಸರಲ್ಲಿ ಮಾಡಿಸಿ. ಆಯ್ತು. ಫೋನ್ ಮಾಡ್ತೀನಿ ಅಂತಂದಿದ್ಲು, ಇನ್ನೂ ಫೋನೇ ಮಾಡಲಿಲ್ವಲ್ಲ? ತುಳಸಿನೇ ಹೇಳ್ತಾ ಇದ್ದಾಗೆ ಫೋನ್ ಮಾಡಿದ್ಲು. 100 ವರ್ಷ ಆಯಸ್ಸು ಅವಳಿಗೆ. ತಾತ, ನೀವು ಹೇಳೋ ಮಾತು ನಿಜ ಆಗಲಿ. ದೇವ್ರ ದರ್ಶನಕ್ಕೆ ಅಂತ ಹೊರಟಿದ್ದೀರಾ. ನೀವು ಹೇಳೋ ಮಾತು 100ಕ್ಕೆ ನಿಜ ಆಗಿ ಅಮ್ಮ 100 ವರ್ಷ ಚೆನ್ನಾಗಿ ಬದುಕಬೇಕು. ತಥಾಸ್ತು ಮೊಮ್ಮಗನೇ, ನಿಮ್ಮ ಅಮ್ಮ 100 ವರ್ಷ ಬದುಕಲಿ. ಹಲೋ ಮಾವ, ಹೊರಡ್ತಾ ಇದ್ದೀರಾ? ಅಯ್ಯೋಯ್ಯೋ, ನಿನಗೆ ಹೇಳಿದ್ರೆ ಹೇಗಮ್ಮ ಹೋಗೋದಕ್ಕೆ ಸಾಧ್ಯ?
ನಿನ್ನ ಹತ್ರ ಮಾತಾಡಿ ನಿನ್ನ ನಗುನ ಕೇಳಿದ್ರೇನೆ ನನ್ನ ಮನಸ್ಸಿಗೆ ನೆಮ್ಮದಿ, ನನ್ನ ದೇಹಕ್ಕೆ ಶಕ್ತಿ. ಈಗ ನೋಡು, ಬೇಕಾದ್ರೆ ಇಡೀ ದೇಶನ ಸುತ್ತಾಡ್ಕೊಂಡು ಬರ್ತೀನಿ. ಹುಷಾರಾಗಿ ಹೋಗ್ಬಿಟ್ಟು ಬನ್ನಿ ಮಾವ. ನಿಮ್ಮನ್ನು ಕಳ್ಸೋಕ್ಕೆ ನಾನು ಬರಬೇಕಾಗಿತ್ತು, ಆದರೆ ಅದೇನು ಪರವಾಗಿಲ್ಲಮ್ಮ. ಮೊದಲು ನೀನು ಹುಷಾರಾಗು. ನಾನು ಅಲ್ಲಿ ಹೋಗಿ ಬರೋದ್ರೊಳಗೆ ನೀನು ಮೊದಲಿನ ಹಾಗೆ ಓಡಾಡ್ಕೊಂಡಿರ್ಬೇಕು. ಈ ಬದುಕು ಅನ್ನೋದು ದೇವ್ರಿಚ್ಛೆ, ನಿರ್ಧಾರ ಎಲ್ಲ ಒಂದು. ಹುಷಾರು.